ವೈಡೂರ್ಯ ಏನೂ ಆಗ್ಲಿಲ್ಲ. ಆಗ್ಬೇಕಿದ್ದೇನಾ? ಅಲ್ಲ ಆಗ್ಲಿಲ್ಲಲ್ಲ. ಏನೂ ಆಗ್ಲಿಲ್ಲ. ಇದು ನೀವು ಯಾವ್ದು ಕುಡಿತೀರೋ ಗೊತ್ತಿಲ್ಲ. ಅಲ್ಲ ಯಾವ್ಯಾವ್ದು ಉಂಟಾ? ನಮ್ಮ ಹತ್ರ ಬಿಸಿ ಉಂಟು, ತಂಪುಂಟು, ಮಧ್ಯೆ ಉಂಟು. ತಕೊಳ್ಳುವಾಗ ತಂಪಾಗಿ ಆಮೇಲೆ ಬಿಸಿ ಆಗುವುದು ಉಂಟು, ತಕೊಳ್ಳುವಾಗ ಬಿಸಿ ಇದ್ದು ಆಮೇಲೆ ತಂಪು ಆಗುವುದು ಉಂಟು. ನಿಮ್ಗೆ ಯಾವ್ದಡ್ಡಿಲ್ಲ? ಮದ್ಯದುಂಟಾ? ಮಧ್ಯೆ ಉಂಟು. ಉಂಟಾ? ಮದ್ಯ ಅಲ್ಲ, ಬಿಸಿನೂ ಬೇಡ ತಂಪು ಬೇಡ, ಮದ್ಯ ಸಮಶೀತೋಷ್ಣ. ಹಾಗೆ ಉಂಟಲ್ಲ? ಏ ಅಲ್ಲ ಮುಗಲಿ ಹೋಗಲ್ಲ ಲಕ್ಷ್ಮಣ್. ಯಾರು ಲಕ್ಷಣ? ಇದು ಅನ್ಯೋನ್ಯತೆಯ ಸ್ವಾದ, ಅನನ್ಯ ಸ್ವಾದ, ಬಾಂಧವ್ಯ ಬೆಸೆಯುವ ಸ್ವಾದ. ಮೂರು ಬೇರೆ ಉಂಟು. ಬೇರೆ ಬೇರೆ ಮಾಡಿಕೊಳ್ಳ ಶೇಷ ಒಂದ್ರಲ್ಲೇ ಕೊಡ್ಲ. ಉಳಿದಿದೆಯಾ ಅದು? ಉಳಿಸಿದ್ಯಾ ಇನ್ನು? ಹಾಗಾದ್ರೆ ಸ್ವಲ್ಪ ತೆಗೆದುಕೊಂಡು ಸ್ವಲ್ಪ ಸ್ವಲ್ಪ. ನಿಮ್ಗೆ ಬಾಳ ಆಗುದಿಲ್ಲ. ಅಂದಣಕ್ಕೆ ಹಸೆ ಇಲ್ಲ, ಮುಂದೆ ದೀವಿಗೆ ಇಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬನಿರೆಂಬ ಮಾತು ಮೊದಲಿಲ್ಲ, ಬಿಯಗರೆ ಇದೆಂತ ಮದುವೆ ನಾ ಕಾಣೆ. ಹಾಡಿಗೆ ಕರೆತಾ ಇದ್ದಾಳೆ. ಅದು ನಿಮ್ಮದಿಗೆ ಒಂದ್ ಹಾಡಿಗೆ ಎಷ್ಟು ತಂಬಿ ಆಗ್ತದೆ ಅಂತ ಇವಳು ಹೇಳೋದು ಗೊತ್ತಾಯ್ತು. 16 ಒಂದು ಹಾಡಿನ ಮೂಲಕ ಪಂಥವನ್ನು ನೀಡ್ತಾ ಇದ್ದಾಳೆ, ಛೇಡಿಸ್ತಾ ಇದ್ದಾಳೆ. ಅಂದಣಕ್ಕೆ ಆಸೆ ಉಂಟು, ಮುಂದೆ ದೀವಿಗೆ ಉಂಟು, ಬನಿರೆಂಬ ಮಾತು ಮೊದಲುಂಟು, ಬನಿರೆಂಬ ಮಾತು ಮೊದಲುಂಟು, ಬೀಗಿರ್ತಿ ಆ ಬದಿಗೆ ಬಾರೆ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವೋ, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ನಿಂಬೆಹಣ್ಣು ಕೊಡುವವರಿಲ್ಲ ನಾ ಕಾಣೆ. ಬೆಟ್ಟ ಗುಡ್ಡವ ಹತ್ತಿ ಬೆಟ್ಟೆಲ್ಲ ನೊಂದಾವು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು, ಬೆಟ್ಟಿಗೆ ಎಣ್ಣೆ ಬಿಸಿ ನೀರು ಅಲ್ಲುಂಟು, ಆ ಬದಿಗೆ ಬಾರೆ ಕೆಲಸ ಉಂಟು. ಮರ್ಯಾದೆ ಬೇಡ ಗೊತ್ತಾ? ನಾವು ಇಷ್ಟು ವರ್ಷ ಒತ್ತಡದ ಮರ್ಯಾದೆಗಾಗಿ. ಮುಹೂರ್ತ ಸಮೀಪಿಸ್ತಾ ಇದೆ. ಅಲಂಕಾರ ಮಾಡಿ ಕರೆದಲ್ಲಿ ಶೃಂಗರಿಸಿದರ ಮಲೆಯರಲಿದು, ಶೃಂಗರಿಸಿ ಕರೆ ತಂಗರಲಿದು, ಶೃಂಗರಿಸಿದರ ಮಲೆಯರಲಿದು. ಅವನಿಗೆ ಬಡಿಯ ನಿಮ್ಮ ಮಗಳು ಬಿಟ್ಟು ಎಲ್ಲ ತಿರ್ಲಿಕ್ಕೆ ಆಗೋದಿಲ್ಲ. ಯಾವ ಜಾತಿ ಮನುಷ್ಯರು? ಈ ಮಗಳನ್ನ ಕೊಳಿಸ್ಕೊಡುವಾಗ ನನಗ್ ಸಂಕಟ ಆಗುದಿಲ್ವಾ? ನಾನು ಹಿಡ್ಕೊಂಡವಳುದ? ಆದ್ರೂ ನನ್ನ ನಿಮ್ಮ ಮಗಳು ಬಿಟ್ಟು ನಿನ್ನ ಬಗ್ಗೆ ಅವರಿಗೆ ಭರವಸೆ ಉಂಟು, ನೀ ಕೆಟ್ಟವಲ್ಲ ಅಂತ. ಆ ವಿಷಯದಲ್ಲಿ ನಿನ್ ಬಗ್ಗೆ ಅಪವಾದ ಇಲ್ಲ. ಇದ್ದೇ ಅಪವಾದ ನಾ ಹೇಳುದಿಲ್ಲ, ಬೇಡ ಬಿಡು ಬಿಡ, ಹೇಳ ಹಾಗಲ್ಲ. ನನಗೆ ಅರ್ಥ ಆಗ್ತದೆ, ಪ್ರೀತಿಯಿಂದ ಬೆಳೆಸುದು. ಆಡಿಸಿ ಬೆಳೆಸ್ತಾ ನಾನು ಹೇಳಿದ್ದೆ ಇದು, ನಿನ್ನ ಬಗ್ಗೆ ಅನುಮಾನ ಪಡುವುದಿಲ್ಲ ಅಂತ ಹೇಳಿದೆ. ಪಂಕ್ತಿಯಲ್ಲಿ ಕೊಳ್ಳಿರಿಸಿ ತಾಂತಳುವುದು ಕ್ಷಣದೆ, ಪಂಕ್ತಿಯಲ್ಲಿ ಕೊಳ್ಳಿರಿಸಿ ತಾಂತಳುವುದು ಕ್ಷಣದೆ, ಪಂಚಪದಿಗಳನ್ನು ಪಂಕ್ತಿಯಲ್ಲಿ ಕೊಳ್ಳಿ ಪೂಜಿತನೆ ಹಾಕಿದ್ಯಾ? ಹಳೆ ಇಲ್ಲಿ ನಡೆಯುವುದು ಮದುವೆಯ ಶ್ರಾದ್ದ. ಈ ಬಾಳೆಯಲ್ಲಿ ಹರಿಯುವುದು ಹೇಗದು?
ಹಾಗೆ ಹಾಕುದು. ಶ್ರಾದ್ದದ ದಿವಸ ಪಿಂಡ ಇಡುವಾಗ ಗೊತ್ತಾಯ್ತಾ 3 ಕಾಸ್ತವನ್ನೇ ತೆಗೆದ ಹಂಗ್ ಬೆಳೆದಿದ್ದಲ್ಲ ಪ್ರಮಾಣ. ಕೌರವೇಶ್ವರನ ದಿಬ್ಬಣ ಬಂದಿದೆ, ಎಲೆಗೆ ನೀರ್ ಹಾಕಿ ತೊಳಿತೀಯ? ನೀರ್ ಹಾಕೆಲ್ಲ ತುಳಿ ಅಂತಲ್ಲ. ತೊಳೆ! ಅಷ್ಟೇ ಅಲ್ಲ, ಉಪ್ಪು ಉಪ್ಪಿನಕಾಯಿ ಹಣದ ಎಣೆಗೆಗಳ ಉಪ್ಪಿನಕಾಯಿ ಹಪ್ಪಳದ ಎಣೆಗೆಗಳ ತುಪ್ಪಗಳ ಗುಣಗಳನ್ನು ಕೊಡ್ಸ ತಲೆಗೆ ತಲೆಗೆ ಉಪ್ಪು. ನಿನ್ನ ಮನೆಯವ್ರ ಮುಖ ನೋಡಿ ಸುಮ್ಮನೆ ಇರ್ಬೇಕು. ಅದೇ ನಿನ್ ಸೊಂಟ ಇಷ್ಟೊತ್ತಿಗೆ ಮುರಿತಿದ್ದೆ. ತಲೆಗೆ ಉಪ್ಪ ಕೊಡ್ತೀವಿ. ಎಲೆ ಹಾಕಿದ ಮೇಲೆ ತಲೆಗೆ ಉಪ್ಪು ಅಂದ್ರೆ ಎಂತದ್ದು? ಎಲೆಯ ತಲೆಗೆ ಉಪ್ಪು. ನೀವು ಎಲ್ಲ ಬಿಸಿ ಬಿಸಿಕೊಂಡ್ರೆ ಎಂತ ಬಿಡಿಸಿ ಬಿಡಿಸ್ಕೊಂಡು ಹೇಳು. ನೀವೊಂದು ಇಲ್ಲದೆ ಇದ್ರೆ ಇಷ್ಟೊತ್ತಿಗೆ ಬಿಡಿಸ ಆಗ್ತಿತ್ತು. ಆ ಬೆಂದಿಗೆ ಉಪ್ಪಿನಕಾಯಿ ಉರಿ ಉರಿ ಯಾಕೆ ಸಾಯ್ತು ಮಹಾರಾಜ? ಉಪ್ಪಿನ ಬೆನ್ನಿಗೆ ಉಪ್ಪಿನಕಾಯಿ ಅದನ್ನು ನೀವು ಹೇಳ್ಬೇಕು. ಅಂತ ಹೇಳೋದು. ನೀವು ಮಾತಾಡು ಬಾಯಿಲ್ಲ ಅದ್ರ ಹೇಳಿ. ಜೊತೆ ನೀನು ಹೋಗು ಅಷ್ಟೆಲ್ಲ ಬಿಡಿಸಿ ಬಿಡಿಸಿ ಹೇಳ್ಬೇಕಾ? ಅದ ಸಾಂಬ. ಹೊಟ್ಟೆ ತೊಳ್ಕೆ ಬಂದ್ಸತ್ತೆ. ಆ ಕಡೆ ಹೋಗ್ಬೇಕುಂಟು. ಬರ್ಸ. ಏನಾಯ್ತಾ? ಏನಾಯ್ತಾ? ಆ ಅಡಿಗೆ ಬಡ್ಡಿ ಒಂದು ನಮ್ಮ ಮನೆಯಲ್ಲಿ ತೆಗಿಲಿಕ್ಕೆ ಬಂದ್ಸತ್ತ. ಏನು? ಸಾರಿ ಗುಪ್ಪೆ ಹೆಚ್ಚಾಗ್ಬಿಟ್ಟ. ನೀರಾಕು. ಏನಕ್ಲ? ಹಾ. ಅಲ್ಲ ಅಂದ್ರೆ ನೀರ್ ಹಾಕೋದು ಗೊತ್ತಾಗ್ಬಾರ್ದಲ್ಲ. ನೀರ್ ಹಾಕೋದು ಗೊತ್ತಾಗ್ಬಾರ್ದಲ್ಲ. ಗೊತ್ತಾಗುದಿಲ್ಲ ಅದು. ಹಾ. ತೆಳ್ಳಗಾಗ್ತದೆ ಸ್ವಲ್ಪ ಮಾಡಿ. ಹಾ, ಹಾ, ಹಾ. ಚಪ್ಪಿಯಾಗೋಯ್ತು. ಉಪ್ಪಾಕ. ಯಾವ್ದು ಬೇಕಾಗಿತ್ತು? ಉಯ್ತಿದ್ ಬೇಕಾ ಉದ್ದದ್ ಬೇಕಾ? ಸರಿ ತಂದಿಲ್ಲ. ಉಯ್ತದ್ ಉಂಟು ಉದ್ದಿದ್ ಉಂಟು. ಯಾವ್ದು ಬೇಕು? ಪಾಯ್ಸ. ಒಳಗೆ ಮಾಡು ಐಸ ಬರಲಿ ಬರಲಿ ಬಡಿಯಾ? ಹೇಳ ಮೇಲೆ ಹೇಳ. ಸತ್ಯ ಹೇಳಿ ಬಡಿಯಾ.
ಆ ಕೌರವನಿಗೆ ಕೂಳ ಕೌರವ ಅಂತ ಹೆಸರಿಟ್ಟು ಪಾಪಿ ಮಗೆ ಯಾರು ಏನು ಅವನು ಕೌರವ ತೀರೋಗ್ಲಿಕ್ಕೆ ಹಾ. ಏನು ಕೂಳು ತಿನ್ ಸತ್ತವ ಲಕ್ಷೋಪಲಕ್ಷ ಜನಕ್ಕೆ ಮಾಡಿದ ಅಡಿಗೆಯ ಹಾ. ಸಾವಿರಾರು ಜನವೇ ತಿಂದ್ರಲ್ಲ. ಅಲ್ಲ ಅದು ಕಾರಣ ಉಂಟು. ಅದಕ್ಕಿಂತ ಮತ್ತೊಂದು ಬಾಂಧವ ಹೇಳು, ಹೇಳು. ಈಗ ನೀವು ಉಗ್ರಾಣದ ಕೋಣೆಗೆ ಹೋದ್ರೆ ಹಾ. ಒಗ್ಗರಣೆ ಸಾಮಾನು ಇಲ್ಲ, ಆ? ಒಗ್ಗರಣೆ ಸಾಮಾನು ಇಲ್ಲ. ಹಾ. ಅದಕ್ಕಿಂತ ಹೃದಯ ವಿದ್ರಾವಕವಾದ ಮತ್ತೊಂದು ಘಟನೆ. ಏನು 2ನೇ ಸಲ ಅಡಿಗೆ ಮಾಡುವಾಗ ಹಾ ಅಡಿಗೆ ಭಟ್ರು ಹಾ. ಸಾಂಬಾರ್ ಪಾತ್ರದಲ್ಲಿ ಬಿದ್ರು. ಹಾ ಸಾಂಬಾರದಲ್ಲಿ ಹೋಳು ಬಂತು ಅಂತ ತಿನ್ಕೊಂಡ್ ಸತ್ತು ಹೋದ್ನಲ್ಲವ. ಇವರೆಲ್ಲ ಊಟ ನೋಡಿದ್ರೆ ಮನುಷ್ಯರು ಅಲ್ಲ ರಾಕ್ಷಸರು ಅಂತ ಅನ್ಬೋದು. ನಾವು ಯೋಚಿಸಬೇಕೆಂತ ಏನು ಗೊತ್ತಾ, ಎರಡು ದೃಷ್ಟಿಯಿಂದ ಸಮಾಧಾನ. ಯಾವುದು ಬಹಳ ದೂರದಿಂದ ಬಂದದ್ದರಿಂದ ಹಸಿವಾಗಿರಬೇಕು, ಇರ್ಬೋದು. ಇನ್ನೊಂದು ಅಡುಗೆ ಬಹಳ ರುಚಿಯಾದ್ದರಿಂದ ಹಾ, ಹಾ, ಹಾ. ಬಹಳ ಊಟ ಮಾಡಿದ್ರು. ಅಂತೂ ಹಾ. ನನ್ನ ಮಗಳು ಕನಕಾಂಗಿ ಹಸ್ತಿನಾವತಿಯನ್ನು ಸೇರಿದಳು. ಸಾಮ್ರಾಟ್ ಇನ್ನು ಕೆಲವೇ ದಿವಸಗಳಲ್ಲಿ ಹಸ್ತಿನಾವತಿಯ ಸಾಮ್ರಾಜ್ಞಿ ಆಗ್ತಾಳೆ ಅಲ್ವಾ? ಆದ್ರೆ ಕೃಷ್ಣನ ಕೈಯಿಂದ ತಪ್ಪಿಸಿಕೊಳ್ಳಬೇಕೆಂದು ಹಾ ಜಾಗ್ರತೆಯಿಂದ ನಾನು ವ್ಯವಹರಿಸಿದೆ. ಹಾ ನನಗೆ ವಿಶ್ರಾಂತಿ ಬೇಕು. ಹಾ ಆದ್ರಿಂದ 4 ದಿವಸ ಯಾರಾದರೂ ಬಂದು ಅಂದ್ರೆ ಇವತ್ತು ಷಷ್ಠಿ, ಹಾ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ. ದಶಮಿ ಹಾ ಯಾರಾದರೂ ಬಂದು ಹಾ ಬಲಭದ್ರ ಇದ್ದಾನ ಅಂತ ಕೇಳಿದ್ರೆ ಹಾ. ನೀನೇ ಬಲರಾಮನಾಗಿ ಉತ್ತರ ಕೊಡು. ಇದೆಂತ ಮಾಡೋದು? ಶುದ್ಧ ಮಾಡ ಅವರು ಬಂದು ರಾಡಿ ಮಾಡಾಕ್ ಹೋಗುದು, ಹಾ. ನಾವು ಚೊಕ್ ಮಾಡುದು. ಹಾ ಅದಾವಾಗಿದೆಲ್ಲ ಬಾಬಾಯ್ ಹಾಕಿದ್ರಲ್ಲ. ಅದ್ ನೀ ಹಾಕಿದಿರ್ಬೇಕು.